ಕುಮಟಾ ತಾಲೂಕಿನ ಹೊಲನಗದ್ದೆ ಕಟ್ಲೆಯ ಸೆಂಟ್ ವಿನ್ಸೆಂಟ್ ಪಾಲೋಟಿ ಚರ್ಚ್ನ ಧರ್ಮಗುರುಗಳಿಗೆ ಬೆದರಿಕೆ ಹಾಕಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಆ ಭಾಗದ ಕ್ರಿಶ್ಚಿಯನ್ ಸಮುದಾಯದವರು ಕುಮಟಾದ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಮನವಿ ಸಲ್ಲಿಸಿದರು. ಕುಮಟಾ ತಾಲೂಕಿನ ಹೊಲನಗದ್ದೆ ಕಡ್ಲೆಯ ಸೆಂಟ್ ವಿನ್ಸೆಂಟ್ ಪಾಲೋಟಿ ಚರ್ಚ್ ಸುಮಾರು 30 ವರ್ಷಗಳಿಂದ ಈ ಭಾಗದ ಕ್ರಿಶ್ಚಿಯನ್ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ನಮ್ಮ ಚರ್ಚ್ ವ್ಯಾಪ್ತಿಯಲ್ಲಿ 96 ಕುಟುಂಬಗಳು ಇದ್ದು ಸುಮಾರು 450ಕ್ಕೂ ಅಧಿಕ ಜನರು ಆ ಭಾಗದಲ್ಲಿ ವಾಸವಾಗಿದ್ದಾರೆ. ಇಂದಿನವರೆಗೆ ನಮ್ಮ ಚರ್ಚಿನಲ್ಲಿ 12 ಗುರುಗಳು ಸೇವೆ ಸಲ್ಲಿಸಿದ್ದು, ನಮ್ಮ ಚರ್ಚಿನ ವಠಾರದಲ್ಲಿ ಮೊದಲಿನಿಂದಲೂ ಧಾರ್ಮಿಕ ಕಾರ್ಯಕ್ರಮಗಳು, ಮದುವೆ, ಉಪನಯನ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ನಡೆಯುತ್ತಲೇ ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ಶಾಂತಿಯುತವಾಗಿ ಯಾರಿಗೂ ತೊಂದರೆಯಾಗದಂತೆ ನಡೆಸಿಕೊಂಡು ಬಂದಿರುತ್ತೇವೆ. ಅಲ್ಲದೆ ಎಲ್ಲ ಧರ್ಮ ಸಮುದಾಯಗಳ ಜೊತೆಗೆ ನಾವು ಪ್ರೀತಿ ವಿಶ್ವಾಸದ ಸೌಹಾರ್ದತೆಯಿಂದ ಬದುಕುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮಗಳಲ್ಲಿ ಇತರೆ ಸಮಾಜದವರು ಪಾಲ್ಗೊಂಡು ಪ್ರೋತ್ಸಾಹಿಸುವ ಜೊತೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ನಮ್ಮ ಚರ್ಚಿನ ವಠಾರದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ತಡೆಯೊಡ್ಡುವ ಹುನ್ನಾರ ನಡೆಸುತ್ತಿರುವುದು ಕಂಡು ಬಂದಿದೆ. ಕೋಮುಗಲಭೆ ಸೃಷ್ಟಿಯಾಗುವ ರೀತಿಯಲ್ಲಿ ಕೆಲ ಕಿಡಿಗೇಡಿಗಳು ಸಮಾಜವನ್ನ ಒಡೆಯುವ ದ್ವೇಷ ಬೀಜವನ್ನ ಬಿತ್ತುವ ಕೃತ್ಯಕ್ಕೆ ಕೈ ಹಾಕಿರುವುದು ತೀರಾ ನೋವುಂಟು ಮಾಡಿದೆ. ನಮ್ಮ ಚರ್ಚ್ನ ಆವರಣದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಬಳಸಲು ಆಯಾ ಇಲಾಖೆಗಳಿಂದ ಅನುಮತಿ ಪಡೆದುಕೊಳ್ಳುತ್ತೇವೆ. ಆದರೂ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಡಿಜೆ ನೆಪ ಹೇಳಿ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದು ಕಾರ್ಯಕ್ರಮ ನಿಲ್ಲಿಸಿರುತ್ತಾರೆ. ಈ ತರ ಹಲವು ಬಾರಿ ನಮ್ಮ ಚರ್ಚ್ ಆವರಣದಲ್ಲಿ ನಡೆದಿದೆ. ಇತ್ತೀಚೆಗೆ ಚರ್ಚಿನ 25ನೇ ವರ್ಷದ ಬೆಳ್ಳಿ ಮಹೋತ್ಸವದ ದಿವ್ಯ ಬಲಿ ಪೂಜೆ ನಡೆಯುವಾಗ ನಮ್ಮ ಪೂಜೆಯ ಅರ್ಧದಲ್ಲಿಯೇ ಧ್ವನಿವರ್ಧಕದ ನೆಪದಲ್ಲಿ ಬಹಳ ತೊಂದರೆ ನೀಡಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಲಾಗಿದೆ. ಇದನ್ನೆಲ್ಲ ನಾವು ತಾಳ್ಮೆಯಿಂದ ಸಹಿಸಿಕೊಂಡಿದ್ದೇವೆ. ಆದರೆ ಡಿಸೆಂಬರ್ 16ರಂದು 15ರಿಂದ 20 ಜನರ ಗುಂಪೊಂದು ಅನಧಿಕೃತವಾಗಿ ನಮ್ಮ ಚರ್ಚ್ನ ಗುರುಗಳ ಮನೆಗೆ ನುಗ್ಗಿ ಮನವಿ ಕೊಡಲು ಬಂದಿದ್ದೇವೆ ಎಂದು ಹೇಳಿ ಗುರುಗಳೊಂದಿಗೆ ಅಗೌರವದಿಂದ ಮಾತನಾಡಿದ್ದಾರೆ. ಅಂದು ಗುರುಗಳ ಆರೋಗ್ಯ ಸ್ಥಿತಿ ಚೆನ್ನಾಗಿರದಿದ್ದರೂ ಆ ಸಂದರ್ಭದಲ್ಲೂ ಅವರೊಂದಿಗೆ ದರ್ಪದಿಂದ ಮಾತನಾಡಿ ತೊಂದರೆ ನೀಡಲಾಗಿದೆ. ಈ ಘಟನೆ ಇಡೀ ಕ್ರೈಸ್ತ ಸಮಾಜಕ್ಕೆ ನೋವುಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಇನ್ಯಾವುದೇ ರೀತಿಯಲ್ಲಿ ನಮ್ಮ ಚರ್ಚ್ ಆವರಣದಲ್ಲಿ ಅಥವಾ ಗುರುಗಳ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದರೆ ಅದರಿಂದಾಗುವ ಪರಿಣಾಮಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ. ಹಾಗಾಗಿ ನಮ್ಮ ಧರ್ಮಗುರುಗಳೊಂದಿಗೆ ಅಗೌರವದಿಂದ ನಡೆದುಕೊಂಡವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಸೂಕ್ತ ರಕ್ಷಣೆ ಮತ್ತು ಬಂದೋಬಸ್ತ್ ನೀಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ದಿನಾಂಕ 16/12/2025ರಂದು ನಮ್ಮ ವಿನ್ಸೆಂಟ್ ಪಾಲೋಟಿ ಚರ್ಚಿಗೆ ಕೆಲವೊಂದು 15ರಿಂದ 20 ಜನ ಒಂದು ಅರ್ಜಿಯನ್ನು ಕೊಡಲಿಕ್ಕೆ ಬರ್ತಾರೆ. ಅದೇನಂತಂದರೆ, ಚರ್ಚಿನ ಕಾರ್ಯಕ್ರಮಗಳಿಂದ ನಮಗೆ ತುಂಬ ಕಿರಿಕಿರಿ ಉಂಟಾಗ್ತದೆ, ನೋವು ಉಂಟಾಗ್ತದೆ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಅಂತ ಒಂದು ಅರ್ಜಿಯನ್ನು ಫಾದರ್ ಹತ್ರ ಕೊಡಲಿಕ್ಕೆ ಹೋಗಿರ್ತಾರೆ. ಆ ಅರ್ಜಿಯ ಸಲುವಾಗಿ ನಾವು ಕ್ರೈಸ್ತ ಬಾಂಧವರೆಲ್ಲ ಕುಳಿತು ಚರ್ಚೆ ಮಾಡಿ ಯಾವುದೇ ರೀತಿಯ ತೊಂದರೆಗಳು ನಾವು ಯಾರಿಗೂ ಕೊಟ್ಟಿರೋದಿಲ್ಲ. ನಮ್ಮ ಚರ್ಚಿಗೆ 30 ವರ್ಷದ ಇತಿಹಾಸ ಉಂಟಂತ ಎಲ್ಲ ತಿಳ್ಕೊಂಡು ಇವತ್ತು ಪೊಲೀಸ್ ಠಾಣೆಗೆ ನಾವು ಅರ್ಜಿಯನ್ನು ಕೊಟ್ಟು ಇದರ ಬಗ್ಗೆ ಸೂಕ್ತವಾಗಿ ಒಂದು ಕ್ರಮ ಕೈಗೊಳ್ಳಬೇಕಂತ ಕೇಳಲಿಕ್ಕೆ ನಾವು ಇಲ್ಲಿ ಬಂದಿರ್ತೇವೆ. ಅದೇ ರೀತಿ ಈ ಮುಂದಿನ ದಿನದಲ್ಲಿ ಕ್ರಿಸ್ಮಸ್, ನ್ಯೂ ಇಯರ್ ಮತ್ತು ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಇದೇ ರೀತಿಯ ತೊಂದರೆ ಉಂಟಾಗುವ ಒಂದು ಸಮಸ್ಯೆಯಿಂದ ನಾವು ಹೆದರ್ಕೊಂಡು ನಾವು ಇಲ್ಲಿ ಬಂದು ಅರ್ಜಿ ಕೊಟ್ಟಿರ್ತೇವೆ. ಈ ಅರ್ಜಿಗೆ ಸರಿಯಾಗಿ ಸ್ಪಂದಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ತಾರಂತ ನಮ್ಮ CPI ಅವರು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾವು AC ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ನಮ್ಮಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ ಅಂತ ಮನವಿ ಸ್ವೀಕರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಮನವಿ ಸಲ್ಲಿಕೆಯಲ್ಲಿ ಕ್ರೈಸ್ತ ಸಮಾಜದ ಮುಖಂಡರಾದ ಜೋನ್ ಫರ್ನಾಂಡಿಸ್, ಸಂತೋಷ್ ರೋಡ್ರಗಿಸ್, ಫ್ರಾನ್ಸಿಸ್ ಫರ್ನಾಂಡಿಸ್, ರೀಟಾ ರೋಡ್ರಗಿಸ್, ಸಂದೀಪ್ ಫರ್ನಾಂಡಿಸ್, ಜೀವಾ ರೋಡ್ರಗಿಸ್, ನತಾಲ್ ಫರ್ನಾಂಡಿಸ್, ಬೇಬಿ ಫರ್ನಾಂಡಿಸ್, ಪಾವ್ಲು ಲೋಪಿಸ್, ಬ್ಯೂಲಾವ್ ಫರ್ನಾಂಡಿಸ್ ಸೇರಿದಂತೆ ಚಿತ್ರಗಿ ಮತ್ತು ಹೊಲನಗದ್ದೆ ಕ್ರೈಸ್ತ ಬಾಂಧವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.